Hi guys, this is Manjunath from Lab in Kannada. So ನೋಡ್ತಾ ಇದ್ರೆ ಮ್ಯೂಟೇಷನ್ ಅಂಡ್ ದೇರ್ ಎಫೆಕ್ಟ್. ಸೊ ಮಾಲಿಕ್ಯುಲರ್ ಜೆನೆಟಿಕ್ಸ್ ಅಲ್ಲಿ ಇದೊಂದು ಲಾಸ್ಟ್ ಮ್ಯೂಟೇಷನ್ ಅಂಡ್ ದೇರ್ ಎಫೆಕ್ಟ್ಸ್. ಅಂಡ್ ಮ್ಯೂಟೇಷನ್ ಅಂದರೆ ಇರ್ತಕ್ಕಂಥ ಸೆಲ್ಸ್ ಇರ್ಬೋದು ಅಥವಾ ಏನೋ ಒಂದು ಇರ್ಬೋದು, ಅದು ಚೇಂಜಸ್ ಆಗ್ತಕ್ಕಂಥದ್ದಕ್ಕೆ ಮ್ಯೂಟೇಷನ್ ಅಂತ ಕರಿತೀವಿ. ಮ್ಯೂಟೇಷನ್ ಈಸ್ ಎ ಸಡನ್, ಪರ್ಮನೆಂಟ್ ಅಂಡ್ ಹೆರಿಟೇಬಲ್ ಚೇಂಜ್ ಟು ದ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಆಫ್ DNA. ಸಡನ್ ಆಗಿ ಪರ್ಮನೆಂಟ್ ಆಗಿ ಹೆರಿಟೇಬಲ್ ಚೇಂಜಸ್ ಆಗೋದು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ನಲ್ಲಿ, ರಿಸಲ್ಟಿಂಗ್ ಇನ್ ಆಲ್ಟ್ರೇಷನ್ ಆಫ್ ಜೆನೆಟಿಕ್ ಇನ್ಫಾರ್ಮೇಷನ್ಸ್. ಸೊ ಇದೇನಿದೆ ಜೆನೆಟಿಕ್ ಇನ್ಫಾರ್ಮೇಷನ್ನ ಆಲ್ಟ್ರೇಷನ್ ಮಾಡಿಬಿಡುತ್ತೆ. ಸೊ ಅದರಲ್ಲಿ ಟೈಪ್ಸ್ ಆಫ್ ಮ್ಯೂಟೇಷನ್ಸಲ್ಲಿ ಜೀನ್ ಮ್ಯೂಟೇಷನ್ಸ್ ಬರುತ್ತೆ, ಕ್ರೋಮೋಸೋಮಲ್ ಮ್ಯೂಟೇಷನ್ ಬರುತ್ತೆ. ಸೊ ಜೀನ್ ಮ್ಯೂಟೇಷನ್ಸಲ್ಲಿ ಚೇಂಜ್ ಓನ್ಲಿ ಒನ್ ಆರ್ ಫ್ಯೂ ನ್ಯೂಕ್ಲಿಯೋಟೈಡ್ನ ಚೇಂಜ್ ಮಾಡ್ಕೊಳುತ್ತೆ. ಎಕ್ಸಾಂಪಲ್ ಸಿಕಲ್ ಸೆಲ್ ಅನಿಮಿಯಾ ಅದಕ್ಕೆ. ಇನ್ನು ಕ್ರೋಮೋಸೋಮಲ್ ಮ್ಯೂಟೇಷನ್ಸಲ್ಲಿ ಚೇಂಜ್ ಕ್ರೋಮೋಸೋಮ್ ಸ್ಟ್ರಕ್ಚರ್ನ ಚೇಂಜ್ ಮಾಡಿಬಿಡುತ್ತೆ ಅಥವಾ ನಂಬರ್ನ ಚೇಂಜ್ ಮಾಡುತ್ತೆ. ಎಕ್ಸಾಂಪಲ್ ಯಾವುದು ಅಂದರೆ ಡೌನ್ ಸಿಂಡ್ರೋಮ್. ಸೊ ಎಫೆಕ್ಟ್ಸ್ ಯಾವ್ಯಾವ್ದು ಬರುತ್ತೆ ಅಂದರೆ ಸೈಲೆಂಟ್ ಮ್ಯೂಟೇಷನ್ ಬರುತ್ತೆ, ಮಿಸೆನಸ್ ಮ್ಯೂಟೇಷನ್ಸ್ ಬರುತ್ತೆ. ಸೈಲೆಂಟ್ ಮ್ಯೂಟೇಷನಲ್ಲಿ ಚೇಂಜ್ ಇನ್ DNA ಸೀಕ್ವೆನ್ಸ್ ಡಸ್ ನಾಟ್ ಆಲ್ಟರ್ ದ ಅಮೈನೋ ಆಸಿಡ್ ಸೀಕ್ವೆನ್ಸ್. ಅಮೈನೋ ಆಸಿಡ್ ಸೀಕ್ವೆನ್ಸ್ಗೇನು ಅಫೆಕ್ಟ್ ಮಾಡಲ್ಲ ಮತ್ತು ಪ್ರೋಟೀನ್ ಫಂಕ್ಷನ್ಸು ಯಾವುದು ಅಫೆಕ್ಟ್ ಆಗಿರಲ್ಲ ಅದರಲ್ಲಿ. ಸೊ ಮಿಸೆನಸ್ ಮ್ಯೂಟೇಷನ್ಸಲ್ಲಿ ಏನು ಮಾಡುತ್ತೆ ಅಂದರೆ ಇದು ಓನ್ಲಿ ಒನ್ ಅಮೈನೋ ಆಸಿಡ್ ಏನಿರುತ್ತೆ ಅದು ರಿಪ್ಲೇಸ್ ಮಾಡಿಬಿಡುತ್ತೆ. ಅದು ರಿಪ್ಲೇಸ್ ಮಾಡಿದಾಗ ಪ್ರೋಟೀನ್ ಫಂಕ್ಷನ್ ಮೇ ಬಿ ಆಲ್ಟರ್ ಆಗ್ಬೋದು. ಎಕ್ಸಾಂಪಲ್ ಸಿಕಲ್ ಸೆಲ್ ಅನಿಮಿಯಾ. ಇನ್ನು ನಾನ್ಸೆನ್ಸ್ ಮ್ಯೂಟೇಷನ್ಸ್, ಕೋಡಾನ್ ಚೇಂಜಸ್ ಇಂಟು ಸ್ಟಾಪ್ ಕೋಡಾನ್. ಸೊ ಏನಿರ್ತವೆ ಕೋಡಾನ್ಗಳು ಅವೆಲ್ಲ ಸ್ಟಾಪ್ ಕೋಡಾನ್ ಆಗಿ ಆ್ಯಕ್ಟ್ ಮಾಡಿಬಿಡ್ತವೆ. ಸೊ ಅವಾಗ ಪ್ರೊಡ್ಯೂಸ್ ಆರ್ ಶಾರ್ಟ್ ಆ್ಯಂಡ್ ನಾನ್ ಫಂಕ್ಷನಲ್ ಪ್ರೋಟೀನ್ ಎಲ್ಲ ಪ್ರೊಡ್ಯೂಸ್ ಆಗ್ತಿರ್ತವೆ. ಇನ್ನು ಫ್ರಮ್ ಶಿಫ್ಟ್ ಮ್ಯೂಟೇಷನ್ಸು ಡ್ಯೂ ಟು ಇನ್ಸರ್ಷನ್ ಆರ್ ಡಿಲಿಷನ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಆಲ್ಟರ್ ರೀಡಿಂಗ್ ಫ್ರೇಮ್ ಆಫ್ mRNA. ರೀಡಿಂಗ್ ಫ್ರೇಮ್ನ ಆಲ್ಟರ್ ಮಾಡೋದು ಪ್ರೊಡ್ಯೂಸ್ ಅಬ್ನಾರ್ಮಲ್ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಕ್ರಿಯೇಟಿಂಗ್ ಜೆನೆಟಿಕ್ ವೇರಿಯೇಷನ್ಸ್ ಹೆಲ್ಪ್ ಟು ಎವಾಲ್ಯೂಷನ್ ಅಡಾಪ್ಟಿವ್ನೆಸ್ ಮೇ ಬಿ ಪ್ರೊಡ್ಯೂಸ್ ಅ ರೆಸಿಸ್ಟೆನ್ಸ್ ಆಫ್ ಡಿಸೀಸಸ್. ಸೊ ಕೆಲವೊಂದು ಹಾರ್ಮ್ಫುಲ್ ಎಫೆಕ್ಟ್ ಕೂಡ ಮಾಡುತ್ತಿದ್ದು. ಜೆನೆಟಿಕ್ ಡಿಸಾರ್ಡರ್ಸ್ ಮಾಡೋದಿರ್ಬೋದು, ಕನ್ವರ್ಸ್ ಪ್ರೊಡ್ಯೂಸಸ್ ದ ಡಿಫೆಕ್ಟಿವ್ ಪ್ರೋಟೀನ್ಸ್ ಇರ್ಬೋದು, ಮೇ ಬಿ ಲೀಡ್ ಟು ಕ್ಯಾನ್ಸರ್ ಆ್ಯಂಡ್ ಕಾಂಜೆನಿಟಲ್ ಅಬ್ನಾರ್ಮಲಿಟೀಸ್ಗೆ ಲೀಡ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇನ್ನು RNA ಸ್ಟ್ರಕ್ಚರ್ ಅಂತ ಹೇಳಿಲ್ಲ 3 ಮಾರ್ಕ್ಸ್ ಬಂದ, ಇಲ್ಲ 5 ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ದಾರೆ. ಸೊ ಮೇ ಬಿ 3 ಮಾರ್ಕ್ಸ್ಗೆ. ಸೊ ಅದರಲ್ಲಿ RNA ಅಂದ್ರೇನು? ರೈಬೋನ್ಯೂಕ್ಲಿಕ್ ಆ್ಯಸಿಡ್. ಇಟ್ಸ್ ಎ ಸಿಂಗಲ್ ಸ್ಟ್ಯಾಂಡರ್ಡ್ ನ್ಯೂಕ್ಲಿಕ್ ಆ್ಯಸಿಡ್ ಪ್ಲೇ ದ ಇಂಪಾರ್ಟೆಂಟ್ ರೋಲ್ ಇನ್ ಪ್ರೋಟೀನ್ ಸಿಂಥಸಿಸ್ ಆ್ಯಂಡ್ ಜೀನ್ ಎಕ್ಸ್ಪ್ರೆಷನ್ಸ್. ಸೊ ಸ್ಟ್ರಕ್ಚರಲ್ಲಿ ನೋಡಿದ್ರೆ ಕಾಂಪೊನೆಂಟ್ಸ್ ನೋಡಿದ್ರೆ ಪೆಂಟೋ ಶುಗರ್ ಇರುತ್ತೆ, ಎಕ್ಸಾಂಪಲ್ ರೈಬೋ ಶುಗರು. ನೈಟ್ರೋಜನಸ್ ಬೇಸ್ ಲೈಕ್ ಅಡಿನೈನ್, ಗ್ವಾನೈನ್, ಸೈಟೋಸಿನ್ ಆ್ಯಂಡ್ ಯುರಾಸಿಲ್ ಇರುತ್ತೆ. ಸೊ ಇನ್ DNA ರಿಪ್ಲೇಸ್ ದ ಥಯಾಮೈನ್. ಸೊ ಫಾಸ್ಫೇಟ್ ಗ್ರೂಪ್ ಇರ್ತವೆ ಇದರಲ್ಲಿ. ಸೊ ಇನ್ ಡಯಾಗ್ರಾಮ್ಸ್ ನೋಡ್ತೀವಿ ಅಂದರೆ ಸಿಂಪಲ್ ನ್ಯೂಕ್ಲಿಯರ್ ಸ್ಟ್ರಕ್ಚರ್, ಸಿಂಗಲ್ ಸ್ಟ್ಯಾಂಡರ್ಡ್ ರೈಬೋ ಶುಗರ್, ಯುರಾಸಿಲ್ ಇನ್ಸ್ಟೆಡ್ ಆಫ್ ಥಯಾಮೈನ್, ಸಿಂಥಸೈಸ್ DNA ಬೈ ಟ್ರಾನ್ಸ್ಕ್ರಿಪ್ಷನ್. ಸೊ ಟೈಪ್ಸ್ ನೋಡೋದಾದರೆ mRNA, tRNA ಮತ್ತು ರೈಬೋಸೋಮಲ್ RNA, rRNA. ಸೊ ಅದ್ರದ್ದು ಇಲ್ಲಿ ಡಯಾಗ್ರಾಮ್ಸ್ ಇದೆ ನೋಡಿ, ಡಯಾಗ್ರಾಮ್ಸ್ ಬರೀಬೇಕು, ಬರೀರಿ. ಫಂಕ್ಷನ್ಸ್ ಬಂದ್ಬಿಟ್ಟು RNA ಪ್ರೋಟೀನ್ ಸಿಂಥಸಿಸ್ಗೆ, ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಇನ್ಫಾರ್ಮೇಷನ್, ಫಾರ್ಮೇಷನ್ ಆಫ್ ರೈಬೋಸೋಮ್ಸ್, ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ಸ್. ಏನಿದೆ ಮೇಜರಾಗಿ 4 ಫಂಕ್ಷನ್ಸ್. ಸೊ ಇಷ್ಟು ಏನಿದೆ RNAದು. ಲಾಸ್ಟಲ್ಲಿ ಇದೊಂದು RNA ಫೋಟೋ ಸಿಂಗಲಾಗಿ ಬರಿತೀವಿ ಅಂದರೆ ಇದೊಂದು ಡಯಾಗ್ರಾಮ್ ಆಗ್ಬೋದು. ಸೊ ಇಷ್ಟು ಏನಿದೆ ಮಾಲಿಕ್ಯುಲರ್ ಜೆನೆಟಿಕ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.